ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪಿಸಿ ಮತ್ತು FDA STA ಎಕ್ಸಾಮ್ಗೆ ಉಪಯುಕ್ತವಾಗುವಂತಹ ಕ್ವಶನ್ಸ್ ಅನ್ನ ಮಾಡಲಾಗಿದೆ. ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈಗ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. 1775ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾದಂತಹ ಇಂಡಿಯನ್ ಲೀಗ್ ನೊಂದಿಗೆ ಯಾರು ಸಂಬಂಧ ಹೊಂದಿದ್ದರು? ಉತ್ತರ ಶಿಶಿರ್ ಕುಮಾರ್ ಘೋಷ್ ಮತ್ತು ಸಂಬುತ್ ಚರಣ್ ಮುಖರ್ಜಿ. ಇವರು 1775ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ಲೀಗ್ ಅನ್ನ ಸ್ಥಾಪನೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ ಅವರನ್ನ ದೇಶ ನಾಯಕ ಅಂತ ಹೇಳ್ಬಿಟ್ಟು ಕರೆದವರು ಯಾರು? ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನ ದೇಶ ನಾಯಕ್ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಜುಲೈ 26, 1876ರಲ್ಲಿ ಬಂಗಾಳದಲ್ಲಿ ಸ್ಥಾಪನೆಯಾದ ಇಂಡಿಯನ್ ಅಸೋಸಿಯೇಷನ್ ನ ಪ್ರಮುಖ ನಾಯಕರು ಯಾರು? ಉತ್ತರ ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ. ಜುಲೈ 26, 1876ರಲ್ಲಿ ಬಂಗಾಳದಲ್ಲಿ ಸ್ಥಾಪನೆಯಾದಂತಹ ಇಂಡಿಯನ್ ಅಸೋಸಿಯೇಷನ್ ನ ಪ್ರಮುಖ ನಾಯಕರು ಯಾರಪ್ಪ ಅಂದ್ರೆ ಆನಂದ್ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ. 1935ರ ಕಾಯ್ದೆ ಅಥವಾ ಸರ್ಕಾರಿ ಭಾರತ ಕಾಯ್ದೆ 1935 ಗುಲಾಮಗಿರಿಯ ಚಾರ್ಟರ್ ಎಂದು ಕರೆದವರು ಯಾರು? ಉತ್ತರ ಜವಾಹರ್ಲಾಲ್ ನೆಹರು. ಸರ್ಕಾರಿ ಭಾರತ ಕಾಯ್ದೆ 1935 ಗುಲಾಮಗಿರಿಯ ಚಾರ್ಟರ್ ಎಂದು ಹೇಳ್ಬಿಟ್ಟು ಕರೆದವರು ಜವಾಹರ್ಲಾಲ್ ನೆಹರು ರವರಾಗಿರ್ತಾರೆ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು? ಉತ್ತರ ವಾರ್ಧಾ ಸೆಷನ್ 1942. ವಾರ್ಧಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿತು. ವೆವೆಲ್ ಯೋಜನೆ ಮೂಲಭೂತವಾಗಿ ಭಾರತೀಯ ಸ್ವ ಆಡಳಿತ ಬೇಡಿಕೆ ಮತ್ತು ವೈಸ್ರಾಯ್ ಕೌನ್ಸಿಲ್ ನ ಪುನರ್ ನಿರ್ಮಾಣವನ್ನು ಲಾರ್ಡ್ ವೆವೆಲ್ ಅವರು ಯಾವ ವರ್ಷದಲ್ಲಿ ಮಂಡಿಸಿದರು? ಉತ್ತರ 1945. ವೆವೆಲ್ ಯೋಜನೆಯನ್ನ ಮೂಲಭೂತವಾಗಿ ಭಾರತೀಯ ಸ್ವಾಡಳಿತ ಬೇಡಿಕೆ ಮತ್ತು ವೈಸ್ರಾಯ್ ಕೌನ್ಸಿಲ್ ನ ಪುನರ್ ನಿರ್ಮಾಣವನ್ನು ಲಾರ್ಡ್ ವೆವೆಲ್ ರವರು 1945ರಂದು ಮಂಡಿಸಿದರು. ಅಕ್ಟೋಬರ್ 1940ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಪ್ರಾರಂಭಿಸಿದ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸಿದ ಮೂರನೇ ವ್ಯಕ್ತಿ ಯಾರು? ಉತ್ತರ ಬ್ರಹ್ಮದತ್ತ. ಅಕ್ಟೋಬರ್ 1940ರಲ್ಲಿ ಮಹಾತ್ಮ ಗಾಂಧೀಜಿ ಪ್ರಾರಂಭಿಸಿದಂತ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಆಯ್ಕೆಯಾದ ಮೊದಲ ಸತ್ಯಾಗ್ರಹಿ ಯಾರಪ್ಪ ಅಂದ್ರೆ ಆಚಾರ್ಯ ವಿನೋಬಾ ಭಾವೆ. ಅವರನ್ನ ಯುದ್ಧದ ವಿರುದ್ಧ ಮಾತನಾಡುವಾಗ ಜೈಲಿಗೆ ಕಳಿಸಲಾಯಿತು. ಎರಡನೇ ಸತ್ಯಾಗ್ರಹಿ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ರವರಾಗಿರ್ತಾರೆ. ಮೂರನೆಯ ಸತ್ಯಾಗ್ರಹಿ ಯಾರಪ್ಪ ಅಂದ್ರೆ ಗಾಂಧೀಜಿಯ ಆಶ್ರಮದ ಸಹವಾಸಿಗಳಲ್ಲಿ ಒಬ್ಬನಾದ ಬ್ರಹ್ಮದತ್. ಇವರು ಅಕ್ಟೋಬರ್ 1940ರಲ್ಲಿ ಮಹಾತ್ಮ ಗಾಂಧೀಜಿ ಪ್ರಾರಂಭಿಸಿದಂತಹ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸಿದಂತಹ ಮೂರನೇ ವ್ಯಕ್ತಿ ಆಗಿರ್ತಾರೆ. ನವೆಂಬರ್ 1943ರಲ್ಲಿ ಜಪಾನ್ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ಗೆ ಹಸ್ತಾಂತರಿಸಿದಾಗ ಅವರು ಈ ದ್ವೀಪಗಳಿಗೆ ಹೀಗೆ ಹೆಸರಿಸಿದರು. ಕ್ರಮವಾಗಿ ಶಾಹಿದ್ ದ್ವೀಪ ಮತ್ತು ಸ್ವರಾಜ್ ದ್ವೀಪ. ನವೆಂಬರ್ 1943ರಲ್ಲಿ ಜಪಾನ್ ದೇಶವು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಸ್ತಾಂತರಿಸಿದಾಗ ಈ ದ್ವೀಪಗಳಿಗೆ ಕ್ರಮವಾಗಿ ಶಾಹಿದ್ ದ್ವೀಪ ಮತ್ತು ಸ್ವರಾಜ್ ದ್ವೀಪ ಅಂತ ಹೇಳ್ಬಿಟ್ಟು ಹೆಸರಿಸಿದರು. ಸುಭಾಷ್ ಚಂದ್ರ ಬೋಸ್ ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಸರ್ವೋಚ್ಚ ಕಮಾಂಡರ್ ಆದರು? ಉತ್ತರ 1943. ಸುಭಾಷ್ ಚಂದ್ರ ಬೋಸ್ ರವರು 1943ರಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಸರ್ವೋಚ್ಚ ಕಮಾಂಡರ್ ಆದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು 1897ರ ಜನವರಿ 23ರಂದು ಜನಿಸಿದರು. ಸುಭಾಷ್ ಚಂದ್ರ ಬೋಸ್ ರವರು ಬ್ರಿಟಿಷ್ ರಾಷ್ಟ್ರೀಯ ಸರ್ಕಾರ ವಿರುದ್ಧ ಹೋರಾಡಲು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ರಚಿಸಿದಂತ ಭಾರತೀಯ ರಾಷ್ಟ್ರೀಯತಾವಾದಿಯಾಗಿದ್ದರು. ಲಾರ್ಡ್ ಮೌಂಟ್ ಬ್ಯಾಟನ್ ಯಾವ ವರ್ಷದಲ್ಲಿ ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆಯನ್ನು ಪ್ರಸ್ತಾಪಿಸುವ ಯೋಜನೆಯನ್ನು ಮುಂದಿಟ್ಟರು? ಉತ್ತರ ಜೂನ್ 3, 1947ರಂದು.
ಜೂನ್ 3, 1947ರಂದು ಭಾರತಕ್ಕೆ ಮರಳಿದ ಕೂಡಲೇ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಪ್ರಸ್ತುತ ಬಿಕ್ಕಟ್ಟನ್ನು ಪರಿಹರಿಸುವ ಯೋಜನೆಯನ್ನು ಪ್ರಕಟಿಸಿದರು. ಈ ಯೋಜನೆಯನ್ನು ಪ್ರಚಾರ ಮಾಡುವ ಮೊದಲು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಕಾಂಗ್ರೆಸ್ ಮತ್ತು ಸಿಖ್ ನಾಯಕರ ಮತ್ತು ಎಂ.ಎ. ಜಿನ್ನಾ ಅವರ ಒಪ್ಪಿಗೆಯನ್ನು ಪಡೆದಿದ್ದರು. 1942ರಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅಂಗೀಕರಿಸಿದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಉತ್ತರ ಲಾರ್ಡ್ ಲಿನ್ಲಿತ್ಗೋ. ಲಾರ್ಡ್ ಲಿನ್ಲಿತ್ಗೋ ಅವರ ಅಧಿಕಾರಾವಧಿ ಬಂದು 18 ಏಪ್ರಿಲ್ 1936ರಿಂದ ಅಕ್ಟೋಬರ್ 1, 1943ರವರೆಗೆ ಇವರ ಒಂದು ಅಧಿಕಾರಾವಧಿ ಇತ್ತು. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಭೇಟಿ ನೀಡಿತು ಮತ್ತು ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಅವರ ಅಧಿಕಾರಾವಧಿಯಲ್ಲಿ ಅಂಗೀಕರಿಸಲಾಯಿತು. 1905ರಲ್ಲಿ ಢಾಕಾದಲ್ಲಿ ಅನುಶೀಲನ್ ಸಮಿತಿಯನ್ನು ಸ್ಥಾಪಿಸಿದವರು ಯಾರು? ಉತ್ತರ ಪುಲಿನ್ ಬಿಹಾರಿ ದಾಸ್. ಢಾಕಾ ಅನುಶೀಲನ್ ಸಮಿತಿ 1905ರ ನವೆಂಬರ್ನಲ್ಲಿ ಢಾಕಾ ನಗರದಲ್ಲಿ ಸ್ಥಾಪಿಸಲಾದ ಅನುಶೀಲನ್ ಸಮಿತಿಯ ಒಂದು ಶಾಖೆಯಾಗಿದೆ. ಆರಂಭದಲ್ಲಿ ಪುಲಿನ್ ಬಿಹಾರಿ ದಾಸ್ ಅವರ ನೇತೃತ್ವದಲ್ಲಿ 80 ಜನರ ಗುಂಪು ಇದು ಪೂರ್ವ ಬಂಗಾಳ ಪ್ರಾಂತ್ಯದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು. 500ಕ್ಕೂ ಹೆಚ್ಚು ಶಾಖೆಗಳನ್ನ ಈ ಒಂದು ಅನುಶೀಲನ್ ಸಮಿತಿಯ ಶಾಖೆಗಳನ್ನ ತೆರೆಯಲಾಯಿತು. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರೋಜಿನಿ ನಾಯ್ಡು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು? ಉತ್ತರ ಕಾನ್ಪುರ ಅಧಿವೇಶನ 1925. 1925ರಲ್ಲಿ ನಾಯ್ಡು ಅವರು ಕಾನ್ಪುರದಲ್ಲಿ ಅಥವಾ ಈಗಿನ ಕಾನ್ಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. 1929ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಪೂರ್ವ ಆಫ್ರಿಕಾದ ಭಾರತೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದರು. 1929ರಲ್ಲಿ ಭಾರತದಲ್ಲಿ ಪ್ಲೇಗ್ ಸಾಂಕ್ರಾಮಿಕ ಸಮಯದಲ್ಲಿ ಅವರು ಮಾಡಿದಂತ ಕೆಲಸಕ್ಕಾಗಿ ಬ್ರಿಟಿಷ್ ಸರ್ಕಾರವು ಕೈಸರ್ ಹಿ ಹಿಂದ್ ಪದಕವನ್ನು ಅವರಿಗೆ ನೀಡಿತು. 1918ರಲ್ಲಿ ಅಹಮದಾಬಾದ್ ಜವಳಿ ಕಾರ್ಮಿಕ ಸಂಘವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಮಹಾತ್ಮ ಗಾಂಧಿ. 1918ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಅನಸೂಯ ಸಾರಾಭಾಯ್ ಮತ್ತು ಶಂಕರ್ಲಾಲ್ ಬ್ಯಾಂಕರ್ ಅವರೊಂದಿಗೆ ಅಹಮದಾಬಾದ್ ಜವಳಿ ಕಾರ್ಮಿಕ ಸಂಘವನ್ನು ಸ್ಥಾಪಿಸಿದರು. 1942ರಲ್ಲಿ ಬ್ರಿಟಿಷ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಭಾರತಕ್ಕೆ ಯಾವ ಮಿಷನ್ ಅನ್ನ ಕಳಿಸಿದರು? ಉತ್ತರ ಕ್ರಿಪ್ಸ್ ಮಿಷನ್ ಟು ಇಂಡಿಯಾ. 1942ರಲ್ಲಿ ಬ್ರಿಟಿಷ್ ಪ್ರಧಾನಿಯಾದಂತ ವಿನ್ಸ್ಟನ್ ಚರ್ಚಿಲ್ ರವರು ಭಾರತಕ್ಕೆ ಕ್ರಿಪ್ಸ್ ಮಿಷನ್ ಟು ಇಂಡಿಯಾ ಎಂಬ ಒಂದು ಮಿಷನ್ ಅನ್ನ ಕಳಿಸಿದರು. ಇದರ ಅಧ್ಯಕ್ಷತೆಯನ್ನ ಸ್ಟಾಟ್ಫರ್ಡ್ ಕ್ರಿಪ್ಸ್. ಉತ್ತರ ಕ್ರಿಪ್ಸ್ ಮಿಷನ್ ಟು ಇಂಡಿಯಾ. ಮಾರ್ಚ್ 11, 1942ರಂದು ಬ್ರಿಟಿಷ್ ಪ್ರಧಾನಿಯಾದಂತಹ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರಾದಂತಹ ಸರ್ ಸ್ಟಾಟ್ಫರ್ಡ್ ಕ್ರಿಪ್ಸ್ ಅವರನ್ನ ಮಾರ್ಚ್ 22ರಿಂದ ಏಪ್ರಿಲ್ 11ರವರೆಗೆ ಭಾರತಕ್ಕೆ ಕಳಿಸಲಾಗುವುದೆಂದು ಘೋಷಿಸಿದರು. ಯುದ್ಧದಲ್ಲಿ ಭಾರತದ ಭಾಗವಹಿಸುವಿಕೆ ಮತ್ತು ಅಧಿಕಾರದ ಭಾಗಶಃ ವರ್ಗಾವಣೆ ಸೂತ್ರವನ್ನು ರೂಪಿಸಲು ಈ ಮೂವರಿಗೂ ಅಂದ್ರೆ ಭಾರತದ ಹಿಂದೂ ಮತ್ತು ಮುಸ್ಲಿಂ ಪಕ್ಷಗಳು ಮತ್ತು ಬ್ರಿಟಿಷ್ ಪಡೆಗಳಾಗಿರ್ತದೆ. ಈ ಒಂದು ಕ್ರಿಪ್ಸ್ ಮಿಷನ್ ನ ಶಿಫಾರಸುಗಳನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಪ್ಪಿಕೊಳ್ಳುವುದಿಲ್ಲ. ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಗಾಗಿ ಕಾಂಗ್ರೆಸ್ ಅಧಿಕೃತವಾಗಿ ಮಾಡಿದ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರವು ಪ್ರಧಾನವಾಗಿ ಅಂಗೀಕರಿಸಿತು ಯಾವಾಗ? ಉತ್ತರ 1940ರ ಆಗಸ್ಟ್ ಆಫರ್ನಲ್ಲಿ ಈ ಒಂದು ಬ್ರಿಟಿಷ್ ಭಾರತದ ಯಾವ ಕಾಯ್ದೆಯ ಮೂಲಕ ಗವರ್ನರ್ ಜನರಲ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರ ನೀಡಲಾಯಿತು? ಉತ್ತರ ಭಾರತೀಯ ಮಂಡಳಿ ಕಾಯ್ದೆ 1961. ಬ್ರಿಟಿಷ್ ಭಾರತದ ಭಾರತೀಯ ಮಂಡಳಿ ಕಾಯ್ದೆ 1961ರ ಮೂಲಕ ಗವರ್ನರ್ ಜನರಲ್ ಅವರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ನೀಡಲಾಯಿತು. ವಿಜಯನಗರದ ಪ್ರಸಿದ್ಧ ಹಜಾರ ದೇವಾಲಯವನ್ನು ಯಾವ ರಾಜನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಕೃಷ್ಣದೇವರಾಯ. ವಿಜಯನಗರದ ಪ್ರಸಿದ್ಧ ದೇವಾಲಯವಾಗಿರುವಂತಹ ಹಜಾರ ದೇವಾಲಯವು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ. ತೈಮೂರ್ ಆಕ್ರಮಣದ ನಂತರ ಈ ಕೆಳಗಿನ ಯಾವ ರಾಜವಂಶಗಳು ಭಾರತವನ್ನು ಆಳಿದವು? ಉತ್ತರ ಸೈಯದ್ ರಾಜವಂಶ. ತೈಮೂರ್ ಆಕ್ರಮಣದ ನಂತರ ಸೈಯದ್ ರಾಜವಂಶವು
ದೆಹಲಿಯನ್ನ ಅಥವಾ ಭಾರತವನ್ನ ಆಳ್ವಿಕೆ ಮಾಡಿತು? ಅಲಾವುದ್ದೀನ್ ಖಿಲ್ಜಿ ಆಕ್ರಮಣದ ಸಮಯದಲ್ಲಿ ದೇವಗಿರಿ ರಾಜ ಯಾರಾಗಿದ್ದನು? ಉತ್ತರ ರಾಮಚಂದ್ರ ದೇವ್. ಅಲಾವುದ್ದೀನ್ ಖಿಲ್ಜಿ ಆಕ್ರಮಣದ ಸಮಯದಲ್ಲಿ ದೇವಗಿರಿಯ ರಾಜ ಬಂದು ರಾಮಚಂದ್ರ ದೇವ್ ನಾಗಿರ್ತಾನೆ. ವಿಜಯನಗರದ ರಾಜರು ಯಾವ ಭಾಷೆಗಳನ್ನು ಪ್ರಚಾರ ಮಾಡಿದರು? ಉತ್ತರ ತಮಿಳು, ತೆಲುಗು ಮತ್ತು ಸಂಸ್ಕೃತ. ವಿಜಯನಗರ ರಾಜರು ತಮಿಳು, ತೆಲುಗು ಮತ್ತು ಸಂಸ್ಕೃತ ಭಾಷೆಗಳನ್ನ ಹೆಚ್ಚಾಗಿ ಪ್ರಚಾರ ಮಾಡಿರ್ತಾರೆ. ಈ ಕೆಳಗಿನ ಬಹಮನಿ ರಾಜರಲ್ಲಿ ಬಿಜಾಪುರದಲ್ಲಿ ಪ್ರಸಿದ್ಧ ಗೋಲ್ ಗುಂಬಜ್ ನಿರ್ಮಿಸಿದವರು ಯಾರು? ಉತ್ತರ ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾನನು ಬಿಜಾಪುರದಲ್ಲಿ ಗೋಲ್ ಗುಂಬಜ್ ಅನ್ನ ನಿರ್ಮಿಸಿದನು. ಬಾಬರ್ ಭಾರತವನ್ನು ಆಕ್ರಮಿಸಿದಾಗ ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರು? ಉತ್ತರ ಕೃಷ್ಣದೇವರಾಯ. ಬಾಬರ್ ಭಾರತವನ್ನು ಆಕ್ರಮಿಸಿದಾಗ ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರಪ್ಪ ಅಂದ್ರೆ ಕೃಷ್ಣದೇವರಾಯನಾಗಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ನಾಯಕರು ಅಂದ್ರೆ ಯಾರು? ಉತ್ತರ ನಿರ್ದಿಷ್ಟ ಪ್ರದೇಶಗಳನ್ನು ನಿಯಂತ್ರಿಸುವ ಮಿಲಿಟರಿ ಮುಖ್ಯಸ್ಥರಾಗಿರ್ತಾರೆ ವಿಜಯನಗರ ಕಾಲದ ನಾಯಕರು. ಭಾರತದ ಯಾವ ಪ್ರದೇಶವನ್ನು ಸುಲ್ತಾನ್ ಜೈನುಲ್ ಅಬಿದಿನ್ ಆಳಿದರು? ಉತ್ತರ ಕಾಶ್ಮೀರ. ಸುಲ್ತಾನ್ ಜೈನುಲ್ ಅಬಿದಿನ್ ರವರು ಕಾಶ್ಮೀರ ಪ್ರದೇಶವನ್ನ ಆಳ್ವಿಕೆ ಮಾಡಿರುವಂತಹ ರಾಜನಾಗಿರ್ತಾನೆ. ಹೆಸರಾಂತ ಇತಿಹಾಸಕಾರನಾದ ರಾಬರ್ಟ್ ಸೆವೆಲ್ ಬರೆದ ಎ ಫರ್ಗಟನ್ ಎಂಪೈರ್ ಈ ಕೆಳಗಿನ ಯಾವ ಸಾಮ್ರಾಜ್ಯಗಳ ಬಗ್ಗೆ ಬರೆದಿರ್ತಾನೆ? ಉತ್ತರ ವಿಜಯನಗರ ಸಾಮ್ರಾಜ್ಯ. ಹೆಸರಾಂತ ಇತಿಹಾಸಕಾರ ರಾಬರ್ಟ್ ಸೆವೆಲ್ ರವರು ಎ ಫರ್ಗಟನ್ ಎಂಪೈರ್ ಎಂಬ ಪುಸ್ತಕವನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬರೆದಿರ್ತಾನೆ. ಕಾಶ್ಮೀರದ ಅಕ್ಬರ್ ಎಂದು ಕರೆಯಲ್ಪಡುವವರು ಯಾರು? ಉತ್ತರ ಜೈನುಲ್ ಅಬಿದಿನ್. ಕಾಶ್ಮೀರದ ಅಕ್ಬರ್ ಅಂತ ಹೇಳ್ಬಿಟ್ಟು ಕರೆಯಲ್ಪಡುವಂತಹ ರಾಜ ಯಾರಪ್ಪ ಅಂದ್ರೆ ಜೈನುಲ್ ಅಬಿದಿನ್ ಆಗಿರ್ತಾನೆ. ಕಬೀರ್ ಯಾವ ಸಂತನ ಶಿಷ್ಯ? ಉತ್ತರ ರಾಮಾನಂದ. ಕಬೀರನು ರಾಮಾನಂದ ಶಿಷ್ಯನಾಗಿರ್ತಾನೆ. ಅವರ ಸಂದೇಶದ ಪ್ರಸಾರಕ್ಕಾಗಿ ಹಿಂದಿ ಬಳಸಿದ ಮೊದಲ ಭಕ್ತಿ ಸಂತ ಈ ಕೆಳಗಿನವರಲ್ಲಿ ಯಾರು? ಉತ್ತರ ರಾಮಾನಂದ. ಅವರ ಸಂದೇಶದ ಪ್ರಸಾರಕ್ಕಾಗಿ ಹಿಂದಿ ಬಳಸಿದ ಮೊದಲ ಭಕ್ತಿ ಸಂತ ಯಾರಪ್ಪ ಅಂದ್ರೆ ರಾಮಾನಂದರಾಗಿರ್ತಾರೆ. ರಾಮಾನಂದರು ತಮ್ಮ ಸಂದೇಶ ಪ್ರಸಾರಕ್ಕಾಗಿ ಹಿಂದಿ ಭಾಷೆಯನ್ನ ಬಳಸಿರ್ತಾರೆ. ಇವರೇ ಮೊದಲಿಗರಾಗಿರ್ತಾರೆ. ಹಿಂದಿಯನ್ನ ಬಳಸಿದಂತ ಮೊದಲ ಭಕ್ತಿ ಸಂತ ಯಾರಪ್ಪ ಅಂದ್ರೆ ರಾಮಾನಂದನಾಗಿರ್ತಾನೆ. ಈ ಕೆಳಗಿನವರಲ್ಲಿ ಯಾರು ಭಕ್ತಿ ಆರಾಧನೆಯ ಪ್ರತಿಪಾದಕರಲ್ಲ? ಉತ್ತರ ನಾಗಾರ್ಜುನ. ವಲ್ಲಭಾಚಾರ್ಯ, ತುಕಾರಾಮ್, ತ್ಯಾಗರಾಯ ಇವರೆಲ್ಲರೂ ಕೂಡ ಭಕ್ತಿ ಆರಾಧನೆಯ ಪ್ರತಿಪಾದಕರಾಗಿರ್ತಾರೆ. ನಾಗಾರ್ಜುನ ಬಂದು ಬುದ್ಧಿಸಂ ಸಂಬಂಧಿಸಿರುವಂತಹ ಒಬ್ಬ ಫಿಲಾಸಫರ್ ಆಗಿರ್ತಾನೆ. ಹರ್ಯಾಂಕ ರಾಜವಂಶದ ಸ್ಥಾಪಕರು ಯಾರು? ಉತ್ತರ ಬಿಂಬಿಸಾರ. ಹರ್ಯಾಂಕ ರಾಜವಂಶದ ಸ್ಥಾಪಕ ಬಂದು ಬಿಂಬಿಸಾರನಾಗಿರುತ್ತಾನೆ. ಹರ್ಯಾಂಕ ರಾಜ್ಯದ ಒಂದು ರಾಜಧಾನಿ ಯಾವ್ದಪ್ಪ ಆಗಿತ್ತಂದ್ರೆ ಫಸ್ಟ್ ಗೆ ರಾಜಗೃಹ ಆಗಿರುತ್ತೆ. ನಂತರ ಇದನ್ನ ಭಾರತದ ಹಿಂದಿನ ಪಾಟ್ನಾವಳಿಯ ಪಾಟಲಿಪುತ್ರಕ್ಕೆ ಸ್ಥಳಾಂತರಿಸಲಾಗಿರುತ್ತೆ. ಈ ಒಂದು ಹರ್ಯಾಂಕ ರಾಜವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಬಿಂಬಿಸಾರನೇ ಆಗಿರ್ತಾನೆ. ಈ ಒಂದು ಬೌದ್ಧ ಗ್ರಂಥವಾದಂತಹ ಮಹಾವಂಶದ ಪ್ರಕಾರ ಬಿಂಬಿಸಾರನನ್ನು ತನ್ನ 15ನೇ ವಯಸ್ಸಿನಲ್ಲಿ ರಾಜನಿಂದ ಅಭಿಷೇಕಿಸಲಾಯಿತು ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿಯನ್ನ ಕೊಡುತ್ತೆ. ಯಾವುದು ಬೌದ್ಧ ಗ್ರಂಥವಾದ ಮಹಾವಂಶ. ಕಾಕೋರಿ ಪಿತೂರಿ ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1925. 1925ರಂದು ಕಾಕೋರಿ ಪಿತೂರಿ ನಡೆಯಿತು. ಕಾಕೋರಿ ಪಿತೂರಿಯನ್ನ ಕಾಕೋರಿ ರೈಲು ದರೋಡೆ ಅಂತ ಹೇಳ್ಬಿಟ್ಟು ಕರೀತಾರೆ, ಕಾಕೋರಿ ಪ್ರಕರಣ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಕಾಕೋರಿ ಪಿತೂರಿ ಅನ್ನೋದು
ಈ ಒಂದು ಕಾಕೋರಿ ಪಿತೂರಿ ಅನ್ನೋದು 1925 ಆಗಸ್ಟ್ 9 ಬ್ರಿಟಿಷ್ ಭಾರತೀಯ ಸರ್ಕಾರದ ವಿರುದ್ಧದ ಭಾರತೀಯ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಕಾಕೋರಿ ಮತ್ತು ಲಕ್ನೋ ಬಳಿ ನಡೆದಂತಹ ಒಂದು ರೈಲು ದರೋಡೆಯಾಗಿರುತ್ತೆ. ಈ ಒಂದು ದರೋಡೆಯನ್ನು ಆಯೋಜಿಸಿದವರು ಯಾರಪ್ಪ ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಆಗಿರುತ್ತೆ. ಬಾಲಗಂಗಾಧರ ತಿಲಕ್ ಯಾವ ವರ್ಷದಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನು ಪರಿಚಯಿಸಿದರು? ಉತ್ತರ 1906ರಲ್ಲಿ. ಬಾಲಗಂಗಾಧರ ತಿಲಕ್ 1906ರಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನು ಪರಿಚಯಿಸಿದರು. ಅವರು ತಮ್ಮ ಸಹವರ್ತಿಯಾದಂತಹ ಕಾಕಾ ಬ್ಯಾಪ್ಟಿಸ್ಟಾ ರಚಿಸಿದಂತ ಹೊಸ ಘೋಷಣೆಯನ್ನು ಅಳವಡಿಸಿಕೊಂಡರು. ಅದೇನಪ್ಪ ಅಂದ್ರೆ ಸ್ವರಾಜ್ಯ ಅಥವಾ ಸ್ವ ಆಡಳಿತ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನ ಪಡೆದೇ ತೀರುತ್ತೇನೆ ಅಂತ ಹೇಳ್ಬಿಟ್ಟು ಈ ಒಂದು ಘೋಷಣೆಯನ್ನ 1906ರಲ್ಲಿ ಪರಿಚಯಿಸಿದರು. ರಾಷ್ಟ್ರೀಯತಾವಾದಿ ಚಳವಳಿಯನ್ನ ದುರ್ಬಲಗೊಳಿಸಲು ಲಾರ್ಡ್ ಕರ್ಜನ್ ರೂಪಿಸಿದಂತ ಒಂದು ತಂತ್ರವಾದ ಬಂಗಾಳದ ವಿಭಜನೆಯ ನಂತರ ತಿಲಕ್ ಸ್ವದೇಶಿ ಚಳವಳಿ ಮತ್ತು ಬಹಿಷ್ಕಾರ ಚಳವಳಿಯನ್ನ ಪ್ರೋತ್ಸಾಹಿಸಿದರು. ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು ಯಾವ ವರ್ಷದಲ್ಲಿ? ಉತ್ತರ ಏಪ್ರಿಲ್ 13, 1919ರಂದು. ಅಮೃತ್ಸರ ಹತ್ಯಾಕಾಂಡ ಎಂದು ಕರೆಯಲ್ಪಡುವ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 1919 ಏಪ್ರಿಲ್ 13ರಂದು ಕರ್ನಲ್ ರೆಜಿನಾಲ್ಡ್ ಡಯರ್ ನೇತೃತ್ವದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯ ಪಡೆಗಳು ಜಲಿಯನ್ ವಾಲಾಬಾಗ್ ಅಮೃತ್ಸರ ಪಂಜಾಬ್ನಲ್ಲಿ ನೆರೆದಿದ್ದಂತ ಪಂಜಾಬಿಗಳ ಗುಂಪಿಗೆ ಬಂದೂಕುಗಳನ್ನು ಹಾರಿಸಿದಾಗ ಈ ಒಂದು ಘಟನೆ ಸಂಭವಿಸಿತು. ಎಷ್ಟರಲ್ಲಿ 1919 ಏಪ್ರಿಲ್ 13. ಈ ಒಂದು ಇಸ್ವಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಪದೇ ಪದೇ ರಿಪೀಟೆಡ್ ಆಗಿ ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ. ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಯಾರು? ಉತ್ತರ ಗೋಪಾಲ ಕೃಷ್ಣ ಗೋಖಲೆ. ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಗೋಪಾಲ ಕೃಷ್ಣ ಗೋಖಲೆಯವರಾಗಿರ್ತಾರೆ. ಉದಯ್ ಕಿತ್ಮಾತ್ಕರ್ ಅವರ ಸಂಘಟನೆಯನ್ನು ಯಾರು ಸ್ಥಾಪಿಸಿದರು? ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಈ ಒಂದು ಉದಯ್ ಕಿತ್ಮಾತ್ಕರ್ ಆಂದೋಲನವನ್ನು ಅಥವಾ ದೇವರ ಸೇವಕರು ಎಂಬ ಸಂಘಟನೆಯನ್ನು ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು ಪ್ರಾರಂಭಿಸಿದರು. ಉದಯ್ ಕಿತ್ಮಾತ್ಕರ್ ಚಳವಳಿ ಅನ್ನೋದು ಖಾನ್ ಅಬ್ದುಲ್ ಗಫಾರ್ ಖಾನ್ ನೇತೃತ್ವದಲ್ಲಿ ವಾಯುವ್ಯ ಗಡಿನಾಡು ಪ್ರಾಂತ್ಯದ ಪಶ್ತೂನ್ಗಳು ಅಥವಾ ಪಠಾಣ್ಗಳು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ಅಹಿಂಸಾತ್ಮಕ ಸ್ವಾತಂತ್ರ್ಯ ಹೋರಾಟವಾಗಿತ್ತು. ಕ್ರಾಂತಿಕಾರಿಗಳಾದ ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಎಲ್ಲರೂ ಇದರೊಂದಿಗೆ ಸಂಬಂಧ ಹೊಂದಿದ್ದರು. ಉತ್ತರ ಕಾಕೋರಿ ಪಿತೂರಿ ಪ್ರಕರಣ 1925ಕ್ಕೆ ಸಂಬಂಧಿಸಿದಂತೆ ಈ ಒಂದು ಉತ್ತರ ಕಾಕೋರಿ ಪಿತೂರಿ ಪ್ರಕರಣ 1925. ಕ್ರಾಂತಿಕಾರಿಗಳಾದ ಅಶ್ಫಾಕುಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಇವರೆಲ್ಲರೂ ಕೂಡ ಕಾಕೋರಿ ಪಿತೂರಿ ಪ್ರಕರಣದಲ್ಲಿ ಭಾಗವಹಿಸಿದಂತ ಪ್ರಮುಖ ಕ್ರಾಂತಿಕಾರಿಗಳಾಗಿರ್ತಾರೆ. ರೌಲತ್ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಉತ್ತರ 1919ರಂದು. ಈ ಒಂದು ರೌಲತ್ ಕಾಯ್ದೆ ಅನ್ನೋದು 1919ರಲ್ಲಿ ಜಾರಿಗೆ ತರಲಾಯಿತು. ಈ ಒಂದು ರೌಲತ್ ಆಕ್ಟ್ ಅನ್ನೋದು ಬ್ಲಾಕ್ ಆಕ್ಟ್ ಅಂತ ಹೇಳ್ಬಿಟ್ಟು ಜನಪ್ರಿಯವಾಗಿದೆ. ಪದೇ ಪದೇ ಈ ಒಂದು ಕ್ವಶನ್ ರೈಸ್ ಆಗ್ತಾ ಇರ್ತದೆ. ಬ್ಲಾಕ್ ಆಕ್ಟ್ ಅಂತ ಹೇಳ್ಬಿಟ್ಟು ಯಾವ ಒಂದು ಆಕ್ಟ್ ಅನ್ನ ಕರೆಯಲಾಗ್ತದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅದು ಯಾವ್ದಪ್ಪ ಅಂದ್ರೆ ರೌಲತ್ ಆಕ್ಟ್ ಆಗಿರುತ್ತೆ. 1919ರ ರೌಲತ್ ಆಕ್ಟ್ ಆಗಿರುತ್ತೆ. 1919ರ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ ದೆಹಲಿಯ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ 10 ಮಾರ್ಚ್ 1919ರಂದು ಅಂಗೀಕರಿಸಿದ ಶಾಸಕಾಂಗ ಕಾಯ್ದೆಯಾಗಿದ್ದು ತಡೆಗಟ್ಟುವ ಅನಿರ್ದಿಷ್ಟ ಬಂಧನ, ವಿಚಾರಣೆ ಇಲ್ಲದೆ ಸೆರೆವಾಸ ಮತ್ತು ತುರ್ತು ಕ್ರಮಗಳನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸಿತು. ಈ ಒಂದು ಕಾಯ್ದೆ ಮೂಲಕ ಯಾವುದರ ಒಂದು ಕಾಯ್ದೆ ಮೂಲಕ 1919ರ ಕಾಯ್ದೆ ಮೂಲಕ ತಡೆಗಟ್ಟುವ ಅನಿರ್ದಿಷ್ಟ ಬಂಧನ, ವಿಚಾರಣೆ ಇಲ್ಲದೆ ಸೆರೆವಾಸ ಮತ್ತು ತುರ್ತು ಕ್ರಮಗಳನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸಿತು. ಈ ಒಂದು ಕಾಯ್ದೆ ಮೂಲಕ ಮೊದಲನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 1915ರಲ್ಲಿ ಜಾರಿಗೊಳಿಸಲಾದ ನ್ಯಾಯಾಂಗ ವಿಮರ್ಶೆಯಾಗಿದೆ ಈ ಒಂದು ಕಾಯ್ದೆ ಅನ್ನೋದು. ಗಾಂಧೀಜಿಯವರು ಗುಜರಾತ್ನ ಖೇಡಾದಲ್ಲಿ ಸತ್ಯಾಗ್ರಹವನ್ನು ಏಕೆ ಪ್ರಾರಂಭಿಸಿದರು? ಉತ್ತರ ರೈತರಿಗೋಸ್ಕರ. ಗಾಂಧೀಜಿಯವರು ಈ ಒಂದು ಗುಜರಾತ್ನ ಖೇಡಾದಲ್ಲಿ ಸತ್ಯಾಗ್ರಹವನ್ನ
ರೈತರಿಗೋಸ್ಕರ ಪ್ರಾರಂಭಿಸಿದರು. 1918ರ ಖೇಡಾ ಸತ್ಯಾಗ್ರಹವು ಬ್ರಿಟಿಷ್ ಅವಧಿಯಲ್ಲಿ ಭಾರತದ ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ಗಾಂಧೀಜಿಯವರು ಆಯೋಜಿಸಿದಂತಹ ಸತ್ಯಾಗ್ರಹ ಚಳವಳಿಯಾಗಿದೆ. ಇದು ಭಾರತೀಯ ಸ್ವತಂತ್ರ ಚಳವಳಿಯಲ್ಲಿ ಒಂದು ದೊಡ್ಡ ದಂಗೆಯಾಗಿತ್ತು. ಚಂಪಾರಣ್ಯ ಸತ್ಯಾಗ್ರಹ ಮತ್ತು ಅಹಮದ ಗಿರಣಿ ಮುಷ್ಕರದ ನಂತರ ಇದು 3ನೇ ಸತ್ಯಾಗ್ರಹ ಚಳವಳಿಯಾಗಿದೆ. ಯಾರ್ದು? ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದಂತ ಸತ್ಯಾಗ್ರಹದಲ್ಲಿ 3ನೇದಾಗಿರುತ್ತೆ. ಖೇಡಾ ಜಿಲ್ಲೆಯ ರೈತರನ್ನು ಬೆಂಬಲಿಸಲು ಗಾಂಧೀಜಿಯವರು ಈ ಒಂದು ಆಂದೋಲನವನ್ನು ಆಯೋಜಿಸಿದರು. ಬೆಳೆ ವೈಫಲ್ಯ ಮತ್ತು ಪ್ಲೇಗ್ ಸಾಂಕ್ರಾಮಿಕ ರೋಗದಿಂದಾಗಿ ಖೇಡಾದ ಜನರು ಬ್ರಿಟಿಷರು ವಿಧಿಸಿದಂತಹ ಹೆಚ್ಚಿನ ತೆರಿಗೆಯನ್ನು ಪಾವತಿಸಲು ಸಾಧ್ಯವಾಗಲಿಲ್ಲ. ಆ ಒಂದು ಕಾರಣಕ್ಕಾಗಿ ಬ್ರಿಟಿಷರು ಮಾಡುತ್ತಿದ್ದಂತಹ ಒಂದು ದೌರ್ಜನ್ಯವನ್ನು ತಡೆಗಟ್ಟಲು ಗಾಂಧೀಜಿಯವರು ಗುಜರಾತ್ನ ಖೇಡಾದಲ್ಲಿ ಸತ್ಯಾಗ್ರಹವನ್ನ ರೈತರ ಪರವಾಗಿ ಸ್ಟಾರ್ಟ್ ಮಾಡಿದ್ರು. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನ ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1866ರಂದು. ಈ ಒಂದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನ ದಾದಾಬಾಯಿ ನವರೋಜಿ ಅವರು 1866ರಲ್ಲಿ ಭಾರತೀಯರು ಮತ್ತು ನಿವೃತ್ತ ಬ್ರಿಟಿಷ್ ಅಧಿಕಾರಿಗಳ ಸಹಯೋಗದೊಂದಿಗೆ ಲಂಡನ್ ನಲ್ಲಿ ಸ್ಥಾಪಿಸಿದರು. ಇದು ಲಂಡನ್ ಇಂಡಿಯನ್ ಸೊಸೈಟಿಯನ್ನ ಮೀರಿಸಿತು. ಈ ಒಂದು ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋದು ಲಂಡನ್ ಇಂಡಿಯನ್ ಸೊಸೈಟಿಯನ್ನ ಮೀರಿಸಿತು ಮತ್ತು ಭಾರತದ ಬಗ್ಗೆ ವಿಷಯಗಳು ಮತ್ತು ವಿಚಾರಗಳನ್ನು ಚರ್ಚಿಸಲು ಮತ್ತು ಭಾರತೀಯರಿಗೆ ಸರ್ಕಾರಕ್ಕೆ ಪ್ರಾತಿನಿಧ್ಯವನ್ನು ಒದಗಿಸುವ ವೇದಿಕೆಯಾಗಿತ್ತು. ಯಾವುದು? ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋದು. 1893ರಲ್ಲಿ ಹಿಂದೂ ಧರ್ಮ ಸಂರಕ್ಷಣೆ ಸಭೆಯನ್ನು ಸ್ಥಾಪಿಸಿದವರು ಯಾರು? ಉತ್ತರ ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್. ಇವರಿಬ್ಬರು ಸಹೋದರರಾಗಿರ್ತಾರೆ. ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಭಾರತದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಅವರು 1893ರಲ್ಲಿ ಹಿಂದೂ ಧರ್ಮ ಸಂರಕ್ಷಣೆ ಸಭೆಯನ್ನು ರಚಿಸಿ ಶಿವಾಜಿ ಮತ್ತು ಗಣೇಶ ಉತ್ಸವಗಳ ಜನ್ಮದಿನವನ್ನು ಆಚರಿಸಲು ಪ್ರಾರಂಭಿಸಿದರು. ಒಂದೇ ಮಾತರಂ ಅನ್ನೋದು 1907ರಲ್ಲಿ ಯಾರು ಪ್ರಕಟಿಸಿದ ಲೇಖನಗಳ ಸರಣಿಯಾಗಿದೆ? ಉತ್ತರ ಶ್ರೀ ಅರಬಿಂದೋ ಘೋಷ್. ಶ್ರೀ ಅರಬಿಂದೋ ಘೋಷ್ ರವರು 1907ರಲ್ಲಿ ಪ್ರಕಟಿಸಿದಂತಹ ಲೇಖನಗಳ ಸರಣಿಯನ್ನ ಒಂದೇ ಮಾತರಂ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ನಗರಿದಾಸ್ ಹೆಸರಿನಲ್ಲಿ ಕೃಷ್ಣನನ್ನು ಸ್ತುತಿಸಿ ಪದ್ಯಗಳನ್ನು ಬರೆದ ಕವಿರಾಜ ಯಾರು? ಅಂದ್ರೆ ರಾಜ ಯಾರು ಅಂತ ಹೇಳ್ಬಿಟ್ಟು. ಉತ್ತರ ರಾಜಾ ಸಾವಂತ್ ಸಿಂಗ್. ನಗರಿದಾಸ್ ಹೆಸರಿನಲ್ಲಿ ಕೃಷ್ಣನನ್ನು ಸ್ತುತಿಸಿ ಪದ್ಯಗಳನ್ನು ಬರೆದಂತ ರಾಜ ಸಾವಂತ್ ಸಿಂಗ್ ಆಗಿರ್ತಾನೆ. ಅಜ್ಮೀರ್ ನಲ್ಲಿ ಯಾವ ಸೂಫಿ ಸಂತ ದರ್ಗಾ ಇದೆ? ಉತ್ತರ ಖ್ವಾಜಾ ಮೊಯಿದ್ದೀನ್ ಚಿಸ್ತಿ. ಅಜ್ಮೀರ್ ನಲ್ಲಿ ಖ್ವಾಜಾ ಮೊಯಿದ್ದೀನ್ ಚಿಸ್ತಿರವರ ದರ್ಗವನ್ನ ಕಾಣಬಹುದು. ಜೈಪುರದ ರಾಜಪ್ರಭುತ್ವವನ್ನು ಆಳಿದ ರಜಪೂತರ ಕುಲ ಯಾವುದು? ಉತ್ತರ ಕಚವಾಹಸ್. ಜೈಪುರದ ರಾಜಪ್ರಭುತ್ವವನ್ನು ಆಳಿದ ರಜಪೂತರ ಕುಲ ಬಂದು ಕಚವಾಹಸ್ ಆಗಿರುತ್ತದೆ. ಮಧ್ಯಕಾಲೀನ ಅವಧಿಯಲ್ಲಿ ಬಂಟೆ ಪದದ ಅರ್ಥವೇನು? ಉತ್ತರ ಆದಾಯವನ್ನು ಲೆಕ್ಕಾಚಾರ ಮಾಡುವ ವ್ಯವಸ್ಥೆಯಾಗಿರುತ್ತದೆ. ಮಧ್ಯಕಾಲೀನ ಅವಧಿಯಲ್ಲಿ ಬಂಟೆ ಪದದ ಅರ್ಥವೇನಪ್ಪ ಅಂದ್ರೆ ಆದಾಯವನ್ನು ಲೆಕ್ಕಾಚಾರ ಮಾಡುವ ವ್ಯವಸ್ಥೆಯಾಗಿರುತ್ತದೆ. ಹಜರತ್ ನಿಜಾಮುದ್ದೀನ್ ಔಲಿಯಾ ಸಮಾಧಿ ಎಲ್ಲಿದೆ? ಉತ್ತರ ದೆಹಲಿಯಲ್ಲಿದೆ. ಹಜರತ್ ನಿಜಾಮುದ್ದೀನ್ ಔಲಿಯಾ ಸಮಾಧಿ ಬಂದು ದೆಹಲಿಯಲ್ಲಿ ಕಾಣಬಹುದು. ಕೊನಾರ್ಕ್ ನಲ್ಲಿ ಸೂರ್ಯ ದೇವರ ದೇವಾಲಯವನ್ನು ಈ ಕೆಳಗಿನವರಲ್ಲಿ ಯಾರು ನಿರ್ಮಿಸಿದರು? ಉತ್ತರ ನರಸಿಂಹ ಫಸ್ಟ್. ಕೊನಾರ್ಕ್ ನಲ್ಲಿ ಸೂರ್ಯ ದೇವರ ದೇವಾಲಯವನ್ನು ನರಸಿಂಹ ಫಸ್ಟ್ ನಿರ್ಮಿಸಿರ್ತಾನೆ. ಯಾವ ಯುದ್ಧದಲ್ಲಿ ಮಹಾರಾಣಾ ಸಂಘ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು? ಉತ್ತರ ಕಟೋಲಿ ಕದನ. ಕಟೋಲಿ ಕದನದಲ್ಲಿ ಮಹಾರಾಣಾ ಸಂಘ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು. ಯಾವ ರಾಜರ ಕಾಲದ ನಾಣ್ಯಗಳ ಮೇಲೆ ಬಾಗ್ದಾದ್ನ ಕೊನೆಯ ಖಲೀಫನ ಹೆಸರು ಮೊದಲ ಬಾರಿಗೆ ಕಾಣಿಸಿಕೊಂಡಿತು? ಉತ್ತರ ಇಲ್ತಾಮಶ್ ಅಥವಾ ಅಲ್ತಾಮಶ್. ಅಲ್ತಾಮಶ್ನ ಕಾಲದಲ್ಲಿ ನಾಣ್ಯಗಳ ಮೇಲೆ ಬಾಗ್ದಾದ್ನ ಕೊನೆಯ ಖಲೀಫನ ಹೆಸರು ಮೊದಲ ಬಾರಿಗೆ ಕಾಣಿಸಿಕೊಂಡಿತು.
ದೆಹಲಿ ಸುಲ್ತಾನರ ಅವಧಿಯಲ್ಲಿ ಭೂಮಿಯನ್ನು ಅಳೆಯಲು ಬಳಸಿದ ಪದ. ಉತ್ತರ ಮಸಹತ್. ದೆಹಲಿ ಸುಲ್ತಾನರ ಅವಧಿಯಲ್ಲಿ ಭೂಮಿಯನ್ನು ಅಳೆಯಲು ಬಳಸಿದಂತ ಪದ ಯಾವ್ದಪ್ಪ ಅಂದ್ರೆ ಮಸಹತ್. ಚಂಗೀಸ್ ಖಾನ್ ನೇತೃತ್ವದ ಮಂಗೋಲರು ಯಾರ ಆಳ್ವಿಕೆಯ ಕಾಲದಲ್ಲಿ ಭಾರತವನ್ನು ಆಕ್ರಮಿಸಿದರು? ಉತ್ತರ ಇಲ್ತಾಮಶ್ ಅಥವಾ ಅಲ್ತಾಮಶ್. ಚಂಗೀಸ್ ಖಾನ್ ನೇತೃತ್ವದ ಮಂಗೋಲರು ಇಲ್ತಾಮಶ್ನ ಆಳ್ವಿಕೆಯ ಕಾಲದಲ್ಲಿ ಭಾರತವನ್ನು ಆಕ್ರಮಿಸಿದರು. ಜಾತ್ಯತೀತತೆಯ ಮೇಲಿನ ನಂಬಿಕೆಯಿಂದಾಗಿ ಈ ಕೆಳಗಿನ ಯಾವ ಮುಸ್ಲಿಂ ಆಡಳಿತಗಾರನನ್ನು ಅಥವಾ ರಾಜನನ್ನು ಅವರ ಮುಸ್ಲಿಂ ಪ್ರಜೆಗಳು ಜಗದ್ಗುರು ಎಂದು ಪ್ರಶಂಸಿದರು? ಉತ್ತರ ಇಬ್ರಾಹಿಂ ಆದಿಲ್ ಶಾ. ಇಬ್ರಾಹಿಂ ಆದಿಲ್ ಶಾ ಅವರನ್ನ ಜಗದ್ಗುರು ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ದೆಹಲಿ ಸುಲ್ತಾನರ ತುಘಲಕ್ ರಾಜವಂಶದ ಕೊನೆಯ ರಾಜ ಯಾರು? ಉತ್ತರ ನಾಸಿರುದ್ದೀನ್ ಮಹಮ್ಮದ್. ದೆಹಲಿ ಸುಲ್ತಾನರ ತುಘಲಕ್ ರಾಜವಂಶದ ಕೊನೆಯ ಅರಸ ಬಂದು ನಾಸಿರುದ್ದೀನ್ ಮೊಹಮ್ಮದ್ ಆಗಿರ್ತಾನೆ. ಈ ಕೆಳಗಿನವರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನೇತೃತ್ವದಲ್ಲಿ ಯಾರು ಉದಾತ್ತರಾಗಿರಲಿಲ್ಲ? ಉತ್ತರ ಮುನಿಮ್ ಖಾನ್. ಜಾಫರ್ ಖಾನ್, ನುಸ್ರತ್ ಖಾನ್, ಐನ್ ಉಲ್ ಮುಲ್ಕ್ ಮುಲ್ತಾನಿ ಅವರು ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಅಧಿಕಾರಿಗಳಾಗಿರ್ತಾರೆ. ಈ ಕೆಳಗಿನ ಯಾವ ಸುಲ್ತಾನನು ತನ್ನ ಆಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯ ಗುಲಾಮರನ್ನು ಹೊಂದಿದ್ದನು? ಉತ್ತರ ಫಿರೋಜ್ ತುಘಲಕ್. ಫಿರೋಜ್ ತುಘಲಕ್ ತನ್ನ ಆಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯ ಗುಲಾಮರನ್ನು ಹೊಂದಿದ್ದನು. ಈ ಕೆಳಗಿನವರಲ್ಲಿ ಇಬನ್ ಬಟುಟ ಅವರನ್ನು ದೆಹಲಿಯ ಮುಖ್ಯ ಕಾಜಿಯಾಗಿ ನೇಮಿಸಿದವರು ಯಾರು? ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಇಬನ್ ಬಟುಟ ಅವರನ್ನ ದೆಹಲಿಯ ಮುಖ್ಯ ಕಾಜಿಯಾಗಿ ನೇಮಿಸಿದ್ದರು. ದೆಹಲಿ ಸುಲ್ತಾನರ ಕಾಲದಲ್ಲಿ ಪರಗಣ ಎಂಬ ಆಡಳಿತ ಘಟಕವು ಯಾವ ಅಧಿಕಾರಿ ನೇತೃತ್ವದಲ್ಲಿತ್ತು? ಉತ್ತರ ಸಿಕ್ದಾರ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಪರಗಣ ಎಂಬ ಆಡಳಿತ ಘಟಕವು ಸಿಕ್ದಾರ್ ಅಧಿಕಾರಿಯ ನೇತೃತ್ವದಲ್ಲಿತ್ತು. ಲೋಧಿ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಬಹಲೋಲ್ ಲೋಧಿ. ಲೋಧಿ ವಂಶದ ಸ್ಥಾಪಕ ಬಂದು ಬಹಲೋಲ್ ಲೋಧಿ ಆಗಿರ್ತಾನೆ. ಈ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.